ಮುಂದುವರೆದಿದೆ ಈಗ ಮತ್ತೆ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವಿನ ಒಂದು ಸಂಘರ್ಷ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ವಿರುದ್ಧ ಮತ್ತೊಂದು ಹಂತದ ಒಂದು ಹೋರಾಟಕ್ಕೆ ಸರ್ಕಾರ ಸಜ್ಜಾಗಿದೆ. ಈಗ ರಾಜ್ಯಪಾಲರ ವಿರುದ್ಧ ಈಗ ಮತ್ತೊಂದು ಹಂತದ ಹೋರಾಟಕ್ಕೆ ಸರ್ಕಾರ ಸಜ್ಜಾಗಿದೆ. ರಾಜ್ಯಪಾಲರ ವಿರುದ್ಧವೇ ಈಗ ಹೋರಾಟಕ್ಕೆ ಮಾಡೋಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸರ್ಕಾರ ರಾಜ್ಯಪಾಲರ ನಡುವೆ ಈಗ ಮತ್ತಷ್ಟು ಸಂಘರ್ಷ ತಾರಕಕ್ಕೇರ್ತಾ ಇದೆ. ರಾಜಭವನದ ಹೆಸರು ಬದಲಿಸುವ ಒಂದು ರಾಜ್ಯಪಾಲರ ನಡೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಕೇಂದ್ರ ಗೃಹ ಇಲಾಖೆ ಸೂಚನೆಯಂತೆ ರಾಜಭವನದ ಹೆಸರನ್ನ ಬದಲು ಮಾಡಲಾಗಿದೆ. ತಾವರ್ ಚಂದ್ ಗೆಹ್ಲೋಟ್ ಏನಿದ್ದಾರೆ ಅವರು ರಾಜಭವನವನ್ನ ಲೋಕಭವನವನ್ನಾಗಿ ಬದಲಾವಣೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಈಗ ರಾಜಭವನದ ಹೆಸರು ಮುಂದುವರಿಸುವಂತೆ ಅಂದರೆ ಅದನ್ನೇ ಇರಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಲೋಕಭವನ ಅಂತ ಹೆಸರು ಬೇಡ, ನಮಗೆ ರಾಜ್ಯಭವನ ಅಂತಾನೇ ಬೇಕು, ಅದೇ ರೀತಿಯಾಗಿ ಹೆಸರಿರಬೇಕು, ಅದೇ ರೀತಿಯಾಗಿ ಮುಂದುವರಬೇಕು ಅಂತ ಹೇಳಿ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಕೇಂದ್ರ ಇಲಾಖೆ ಏನು ಕೊಟ್ಟಿತ್ತು, ಗೃಹ ಇಲಾಖೆ, ಅದರ ಒಂದು ಆದೇಶದಂತೆ ತಾವರ್ ಚಂದ್ ಗೆಹ್ಲೋಟ್ ಅವರು ಬದಲಾವಣೆ ಮಾಡಿದ್ದಾರೆ ಹೆಸರನ್ನು. ಹೀಗಾಗಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯಲು ಮುಂದಾಗಿದೆ ರಾಜ್ಯ ಸರ್ಕಾರ. ಈಗ ರಾಜ್ಯಪಾಲರ ಮಟ್ಟದಲ್ಲಿ ಒಪ್ಪಿಗೆ ಆಗದಿದ್ದರೆ ಕೇಂದ್ರಕ್ಕೂ ಕೂಡ ಪತ್ರವನ್ನು ಬರಿತೀವಿ ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ರಾಜಭವನದ ಹೆಸರು ಬದಲಿಸುವ ಒಂದು ಮೊದಲು ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು, ತಂದಿಲ್ಲ. ಆದರೆ ಗಮನಕ್ಕೆ ತರದೇನೆ, ಸರ್ಕಾರದ ಗಮನಕ್ಕೆ ಬಾರದೇನೆ ರಾಜಭವನದ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಏಕಾಏಕಿ ರಾಜಭವನದ ಹೆಸರನ್ನು ಬದಲಾಯಿಸಿರೋದು ಖಂಡನೀಯ ಅಂತ ಹೇಳ್ತಾ ಇದೆ ಸರ್ಕಾರ. ರಾಜಭವನವನ್ನು ಲೋಕಭವನ ಮಾಡೋದಕ್ಕೆ ಸರ್ಕಾರದಿಂದ ಆಕ್ಷೇಪ ಇದೆ, ನಮ್ಮ ಸರ್ಕಾರ ಒಪ್ಪೋದಿಲ್ಲ. ಹೀಗಾಗಿ ಐತಿಹಾಸಿಕ ಭವನಕ್ಕಾಗಿ ರಾಜಭವನಕ್ಕಾಗಿ ರಾಜ್ಯ ಸರ್ಕಾರದಿಂದ ಈಗ ಹೋರಾಟಕ್ಕೆ ಕೂಡ ಪ್ಲಾನ್ ಆಗ್ತಾ ಇದೆ. ಯಾಕಂದರೆ ಈ ವಿಚಾರ ಹಿಂದೆ ಕೂಡ ಚರ್ಚೆ ಆಗಿತ್ತು. ಕೇಂದ್ರ ಗೃಹ ಇಲಾಖೆ ಆದೇಶವನ್ನು ಕೊಟ್ಟಿತ್ತು, ರಾಜ್ಯದಲ್ಲಿರುವಂತಹ ಒಂದು ರಾಜ್ಯಭವನವನ್ನು ಅದರ ಹೆಸರನ್ನು ಲೋಕಭವನವನ್ನಾಗಿ ಚೇಂಜ್ ಮಾಡಿ ಒಂದು ಆದೇಶ ಕೊಟ್ಟಿತ್ತು. ಅದೇ ರೀತಿಯಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರು, ರಾಜ್ಯಪಾಲ ಆಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಒಂದು ಭವನದ ಹೆಸರನ್ನು ಬದಲಾವಣೆ ಮಾಡಿದ್ರು. ಅದಕ್ಕೆ ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಈ ಒಂದು ಭವನದ ಹೆಸರನ್ನು ಬದಲಾವಣೆ ಮಾಡುವುದಕ್ಕೂ ಮುಂಚೆ ನೀವು ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು, ನೀವು ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿಲ್ಲ. ಹೀಗಾಗಿ ನಮ್ಮ ವಿರೋಧ ಇದೆ. ನಾವು ಈ ಒಂದು ವಿಚಾರವಾಗಿ ರಾಜ್ಯಪಾಲರಿಗೂ ಕೂಡ ಪತ್ರವನ್ನು ಬರಿತೀವಿ, ಅಲ್ಲಿ ಏನಾದರೂ ಆಗದೇ ಇದ್ದರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರವನ್ನು ಬರ್ತೀವಿ ಅಂತ ಹೇಳಿ ಮಾತನಾಡ್ತಾ ಇದೆ ಸರ್ಕಾರ. ಈಗ ಈ ಒಂದು ವಿಚಾರವಾಗಿ ರಾಜ್ಯಪಾಲರು ಇರುವಂತಹ ಒಂದು ರಾಜಭವನವನ್ನು ಅದರ ಹೆಸರನ್ನು ಬದಲಾವಣೆ ಹೆಂಗೆ ಮಾಡ್ತೀರಿ? ರಾಜಭವನವನ್ನು ರಾಜಭವನ ಅಂತಾನೇ ಕರಿಬೇಕು, ಲೋಕಭವನ ಅಂತ ಚೇಂಜ್ ಮಾಡಿದ್ರೆ ನೀವು ಲೋಕಭವನ ಅಂತ ಹೇಳ್ತೀರಾ, ರಾಜ್ಯಪಾಲರಂತಲೇ ಹೇಳ್ತೀವಿ, ಲೋಕಪಾಲರಂತ ಹೇಳೋಕ್ಕಾಗುತ್ತಾ ಅಂತ ಹೇಳಿ ಈ ಹಿಂದೆ ಕೂಡ ಸರ್ಕಾರ ಪ್ರಶ್ನೆ ಮಾಡಿತ್ತು. ಇದೇ ವಿಚಾರವಾಗಿ ಏನಾಯಿತು, ಬದಲು ಮಾಡೋದಕ್ಕೆ ಹೆಸರನ್ನು ಚೇಂಜ್ ಮಾಡಿರೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಒಪ್ತಾ ಇಲ್ಲ. ಕೇಂದ್ರ ಗೃಹ ಇಲಾಖೆ ಆದೇಶವನ್ನು ಕೊಟ್ಟಿತ್ತು, ಅದರಂತೆ ಇವರು ಹೆಸರು ಚೇಂಜ್ ಮಾಡಿದ್ದಾರೆ. ಆದರೆ ಈಗ ಈ ರೀತಿಯಾಗಿ ನೀವು ಹೆಸರನ್ನು ಚೇಂಜ್ ಮಾಡಿರೋದು ನಾವು ಒಪ್ಪೋದಿಲ್ಲ, ಇದು ಖಂಡನೀಯ. ಏಕಾಏಕಿಯಾಗಿ ನೀವು ಹೆಸರನ್ನು ಚೇಂಜ್ ಮಾಡಿದ್ದೀರಿ, ಇದಕ್ಕೆ ನಮ್ಮ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ. ಹೀಗಾಗಿ ವಿರೋಧ ಇದೆ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧವಾಗಿ ಸರ್ಕಾರ ಈ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಕೇಂದ್ರ ಇಲಾಖೆ ನಿಮಗೆ ಕೊಟ್ಟಿರಬಹುದು ಸೂಚನೆ, ಆದರೆ ನಾವು ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿ ಸರ್ಕಾರ ಈಗ ಹೋರಾಟಕ್ಕೆ ಮುಂದಾಗಿದೆ ರಾಜ್ಯಪಾಲರ ವಿರುದ್ಧ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.